ಈ ಒಂದು IPL ಸೀಸನ್ ಅಲ್ಲಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರೋದು MI ಟೀಮ್ ಅಲ್ಲಿ ಮಗ. ಬಟ್ ಈ ಒಂದು MI ಟೀಮ್ ಬೌಲಿಂಗ್ ಅಟ್ಯಾಕ್ ನ ಈಸಿ ಉಡೀಸ್ ಮಾಡಿದ್ದು ಸಮೀರ್ ರಿಜ್ವಿ ಮಗ. ಯಂಗೆಸ್ಟ್ ಪ್ಲೇಯರ್ ಈ ಒಂದು ಬೌಲಿಂಗ್ ಲೈನಪ್ ಅಂತೂ ಹಂಗೆ ಹೊಡೆದು ಉಡೀಸ್ ಮಾಡಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. MI ಗಂತೂ ಸೀರಿಯಸ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮನೆ ಕರ್ಕೊಂಡು ಹೋಗಿ ಹೊಡೆದ ಕಳಿಸ್ದಂಗೆ ಇತ್ತು. ಬಟ್ ಸಮೀರ್ ರಿಜ್ವಿ 2 ಮ್ಯಾಚ್ ಇಂದ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದು. ಫಸ್ಟ್ ಮ್ಯಾಚ್ LSG ವಿರುದ್ಧ ಬೆಂಕಿ ಬ್ಯಾಟಿಂಗು ಅಂಡ್ ಸೆಕೆಂಡ್ ಮ್ಯಾಚ್ MI ವಿರುದ್ಧ 90 ರನ್ ಹೊಡಿತಾರೆ. ಬಟ್ ಅನ್ಫಾರ್ಚುನೇಟ್ಲಿ 100 ಕೂಡ ಮಿಸ್ ಮಾಡ್ಕೋತಾರೆ ಪಾಪ ಅಂತ ಅನ್ಸ್ಬಿಡ್ತು. ಬಟ್ ಆಕ್ಚುಲಿ ಅದು ಹೊಡೆದು ಚೆನ್ನಾಗಿದೆ, ಬಟ್ ಮೇಲೆ ಹೋಗ್ಬಿಟ್ಟು ಕ್ಯಾಚ್ ಆಗ್ಬಿಡ್ತು. ಬಟ್ ಬೆಂಕಿ ಬ್ಯಾಟಿಂಗ್ ಬ್ರೋ. ಈ ಒಂದು DC ಟೀಮಲ್ಲಂತೂ ಕರುಣ್ ನಾಯರ್ಗೆ ಮತ್ತೆ ಅಶುತೋಷ್ ಶರ್ಮಾಗೆ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ಬಿಕಾಸ್ ಒಳ್ಳೆ ಫಾರ್ಮ್ ಅಲ್ಲಿರೋದು ಸಮೀರ್ ರಿಜ್ವಿ. ಅಂಡ್ ಇವತ್ತು MI ಟಾಸ್ನ ಸೋತ್ಬಿಟ್ಟು ಬ್ಯಾಟಿಂಗ್ನೇ ಬಂದರು ಅಂಡ್ DC ಟಾಸ್ನ ಆಗಿದ್ದು ಬೌಲಿಂಗ್ನೇ ತಗೊಂಡ್ರು. ಬಟ್ ಬೌಲಿಂಗ್ ಅಲ್ಲಂತೂ DC 1 ಇಂಚು ಕೊಡಲಿಲ್ಲ ಮಗ MI ಅವರಿಗೆ ಬ್ಯಾಟಿಂಗ್ ಅಲ್ಲಿ ರನ್ಸ್ನ ಮಾಡೋದಕ್ಕೆ. ಬಟ್ ಮುಖೇಶ್ ಕುಮಾರ್ ಅಂತೂ ಫಸ್ಟ್ ಸೆಕೆಂಡ್ ಓವರ್ ಅಲ್ಲಿ 2 ಬ್ರೇಕ್ ತಂದ್ಕೊಂಡಿದ್ದು. ಫಸ್ಟ್ ಒನ್ನು ರಿಕಲ್ಟನ್ನು, ಸೆಕೆಂಡ್ ಒನ್ ತಿಲಕ್ ವರ್ಮ ಬಂದಂಗೆ ಔಟ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ತಿಲಕ್ ವರ್ಮ ಕೂಡ ಡಕ್ ಔಟ್ ಆಗಿದ್ದು. ಅಂಡ್ ರಿಕಲ್ಟನ್ನು ಎಂತ ಸ್ಟಾರ್ಟ್ ಸಿಕ್ಕಿತ್ತು ಆಕ್ಚುಲಿ. ಫಸ್ಟ್ ಬಾಲೇ ಬೌಂಡ್ರಿ ಹೊಡಿತಾರೆ. ಬಟ್ ಆ ಒಂದು ಫಸ್ಟ್ ಬಾಲ್ ಬೌಂಡ್ರಿ ಹೊಡೆದ ತಕ್ಷಣ ಮತ್ತೆ ಒಂದು ಬೌಂಡ್ರಿ ಹೊಡಿತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಮುಖೇಶ್ ಕುಮಾರ್ ಸಖತ್ ಬೌಲಿಂಗ್ ಹಾಕಿ ಆ ಒಂದು ವಿಕೆಟ್ ಕೂಡ ತೆಗಿತಾರೆ. ಅಂಡ್ ತಿಲಕ್ ವರ್ಮ ಬಂದು ಬ್ಯಾಕ್ ಟು ಬ್ಯಾಕ್ ಹಂಗೆ ಔಟ್ ಆಗ್ತಾರೆ. ಅಂಡ್ ರೋಹಿತ್ ಶರ್ಮಾ ಅಂಡ್ ಸೂರ್ಯಕುಮಾರ್ ಯಾದವ್ ಒಂಥರ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚಲ್ಲಿ MIಗೆ. ಬಟ್ ರೋಹಿತ್ ಶರ್ಮಾ ಗುದ್ದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಒಂದು ಕ್ಯಾಚ್ ಆಗ್ಬಿಟ್ಟು ಸ್ಟ್ರೈಟು ಕವರ್ಸ್ ಕೈಯಲ್ಲಿ ಕ್ಯಾಚ್ ಸಿಕ್ಬಿಡುತ್ತೆ. ಬಟ್ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿಯಿಂದ ಒಳ್ಳೆ ಬ್ರೇಕ್ ಕೂಡ ತಗೋಬರ್ತಾರೆ. ಬಟ್ ರೋಹಿತ್ ಶರ್ಮಾ ಇನ್ನೊಂದು 2 ಓವರ್ ನಿಂತ್ಕೊಂಡಿದ್ರೆ ಒಳ್ಳೆ ಅಟ್ಯಾಕಿಂಗ್ ಕ್ರಿಕೆಟ್ ಇರ್ಬೋದಾಗಿತ್ತು. ಬಿಕಾಸ್ ರೋಹಿತ್ ಶರ್ಮಾ ಇಂಟೆಂಟ್ ಚೆನ್ನಾಗಿತ್ತು ಅಂಡ್ ರುದರ್ಫೋರ್ಡ್ ಇಂಟೆಂಟ್ ಕೂಡ ಚೆನ್ನಾಗಿತ್ತು. ಆ ಒಂದು ಟೈಮಲ್ಲಿ ರನ್ನ ಹೊಡಿಲೇಬೇಕಾಗಿತ್ತು ಗುರು. ಪವರ್ ಪ್ಲೇಲು ಕೂಡ ಅವ್ರಿಗೆ ಚೆನ್ನಾಗಿಲ್ಲ, ಮತ್ತು ಮಿಡ್ಲ್ ಓವರ್ ಕೂಡ ಚೆನ್ನಾಗಿ ಆಗ್ತಾಯಿಲ್ಲ. ಕಂಪ್ಲೀಟ್ ಇವತ್ತು ಬ್ಯಾಟರ್ಸ್ಗೆ MI ಬ್ಯಾಟರ್ಸ್ಗೆ ಏನು ಕೂಡ ಚೆನ್ನಾಗಿ ಆಗಲಿಲ್ಲ. ಬಿಕಾಸ್ 1 ಇಂಚು ಕೂಡ DC ಬೌಲರ್ಸ್ ಕೊಟ್ಟಿಲ್ಲ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಮತ್ತು ನಮನ್ ಒಳ್ಳೆ ಪಾರ್ಟ್ನರ್ಶಿಪ್ನೇ ಬರ್ತಾ ಇತ್ತು. ಬಟ್ ಇಂಪಾರ್ಟೆಂಟ್ ನಾಕ್ ಬಂದಿತ್ತು ಸೂರ್ಯಕುಮಾರ್ ಯಾದವ್ ಇಂದ 50 ರನ್ನ ಹೊಡೆದ್ರು. ಬಟ್ 50 ರನ್ನ ಹೊಡೆದ ತಕ್ಷಣ ಲುಂಗಿ ಎಂಗಿಡಿಯಿಂದ LBW ಆಗಿದ್ದು. ಬಟ್ ಆ ಒಂದು ಬಾಲ್ನ ಸ್ಲೋವರ್ ಬಾಲ್ ಆಗ್ತಾರೆ ಅಂದ್ಬಿಟ್ಟು ಫಸ್ಟೇ ರೆಡಿ ಇದ್ರು ಅಕ್ರಾಸ್ ಹೊಡೆಯೋದಕ್ಕೆ ಹಿಂಗೆ. ಬಟ್ ಆಲ್ರೆಡಿ ಕಾಲು ಹಾಕ್ಬಿಟ್ರು ರೆಡಿಯಾಗಿ ನಿಂತ್ಕೊಬಿಟ್ಟಿದ್ರು. ಬಟ್ ಲುಂಗಿ ಎಂಗಿಡಿ ಕಿಲಾಡಿ ಬೌಲರು. ಬಿಕಾಸ್ ಆ ಒಂದು ಸ್ಲೋವರ್ ಬಾಲ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಯಾರು ಸೂರ್ಯಕುಮಾರ್ ಯಾದವ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಸ್ವಲ್ಪ ಕ್ವಿಕ್ಕರಾಗಿ ಹಾಕಿದ್ರು, ಅದು ಹೋಗ್ಬಿಟ್ಟು LBW. ಬಟ್ ಪಿಚ್ಚಿಂಗ್ ತುಂಬ ಔಟ್ಸೈಡು. ಬಟ್ ವಿಕೆಟ್ ಹಿಟ್ಟಿಂಗೇ ಇತ್ತು. ಅದಕ್ಕೋಸ್ಕರ ಸೂರ್ಯಕುಮಾರ್ ಯಾದವ್ನ ಮನೆಗೆ ಕಳಿಸಿದ್ರು. ದೆನ್ ನಮಂದಿರು ಮತ್ತು ಮಿಚೆಲ್ ಸಾಂಟ್ನರಿಂದನೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಪಾರ್ಟ್ನರ್ಶಿಪ್ ಕೂಡ ಬರ್ತಾ ಇತ್ತು. ಬಟ್ ನಮಂದಿರು ಕೂಡ ಜೋರಾಗಿ ಹೊಡೆಯೋಕೆ ಹೋದ್ರು. ಅನ್ಫಾರ್ಚುನೇಟ್ ಡೀಪಲ್ಲಿ ಹೋಗಿ ಕ್ಯಾಚ್ ಆಯಿತು. ಆ್ಯಂಡ್ ರುದರ್ಫೋರ್ಡ್ ಕ್ಯಾಚ್ ಅಂತೂ ಮಗ ಮುಖೇಶ್ ಕುಮಾರ್ ತಗೊಂಡಿದ್ದು ಡೀಪಲ್ಲಿ ಅನ್ಬಿಲೀವಬಲ್. ಬೇರೆ ಯಾವುದೇ ಪ್ಲೇಯರ್ ಇದ್ರು ತಗೋತಾ ಇದ್ರೇನೋ, ಬಟ್ ಬೌಲರ್ ಆಗಿಬಿಟ್ಟು ಆ ಒಂದು ಕ್ಯಾಚ್ನ ಡೀಪಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾವ ಲೆವೆಲ್ಗೆ ಫೀಲ್ಡಿಂಗ್ ಮಾಡ್ತಾರೆ ಮುಖೇಶ್ ಕುಮಾರ್ ಅಂತ ಇದನ್ನ ಯೋಚನೆ ಮಾಡಬೇಕಾಗಿದೆ. ಸೊ ಸಕ್ಕತ್ತಾಗಿ ಆ ಒಂದು ಕ್ಯಾಚ್ನ ತಗೊಂಡಿದ್ದು. ಆ್ಯಂಡ್ ಮಿಚೆಲ್ ಸಾಂಟ್ನರ್ ಕೂಡ ಜಾಸ್ತಿ ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ 13 ಬಾಲ್ 18 ಹೊಡೆದಿದ್ದು. ಸೊ ಸ್ಕೋರ್ ಆಗಿ ಬಂದಿದ್ದು MIಯಲ್ಲಿ ಸೂರ್ಯಕುಮಾರ್ ಯಾದವ್. ಸೊ ಇವತ್ತು ಒಂದು ಶಾಕಿಂಗ್ ಅಂತ ಹೇಳಿದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯನೇ ಇಲ್ಲ ಮಗ. ಸೊ ಮಿಡ್ಲ್ ಆರ್ಡರ್ಲಿ ಇಂಪಾರ್ಟೆಂಟ್ ಬ್ಯಾಟರ್ ಅವರು, ಬೌಲರ್ ಅವರು, ಇವತ್ತು ಅವ್ರು ಇದ್ದಿದ್ರೆ ಏನೋ ಸ್ವಲ್ಪ ಚೇಂಜಸ್ ಇರ್ತಾ ಇತ್ತು ಆ್ಯಕ್ಚುಲಿ ಈ ಒಂದು ಟೀಮಲ್ಲಿ ಮಿಡ್ಲ್ ಆರ್ಡರ್ ಬ್ಯಾಟಿಂಗಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಏನೋ ಹುಷಾರಿಲ್ಲ, ಅವ್ರಿಗೆ ಫೀವರ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಮ್ಯಾಚ್ ಆಡಿಲ್ಲ. ಇದೇ ಶಾಕಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ MI ಕೇವಲ ಇನ್ನೂ 162 ರನ್ ಅಷ್ಟೇ ಹೊಡೆದಿದ್ದು. ಈ ಒಂದು ಚೇಸ್ ಅಂತೂ DCಗೆ ಈಸಿನೇ ಆಯಿತು. ಬಟ್ ಸ್ಟಾರ್ಟಿಂಗ್ ಅಂತೂ DCನೂ ಕೂಡ ಹಂಗೆ ಸ್ಟ್ರಗಲ್ನೇ ಮಾಡಿದ್ದು. KL ರಾಹುಲ್ ಏನೇನಂತೆ ಫಸ್ಟ್ ಮ್ಯಾಚ್ LSG ವಿರುದ್ಧ ಫಸ್ಟ್ ಬಾಲ್ ಔಟ್ ಆಗ್ತಾರೆ. ಮತ್ತು ಸೆಕೆಂಡ್ ಮ್ಯಾಚು 3ನೇ ಬಾಲ್ ಔಟ್. ಅದು ದೀಪಕ್ ಚಹರ್ಗೆ ಅನ್ಲಕ್ಕಿ ಡಿಸ್ಮಿಸನ್ ಅಂತಲೇ ಹೇಳ್ತೀನಿ. ಬಿಕಾಸ್ ಆ ಒಂದು ಬಾಲು ಲೆಗ್ ಸೈಡ್ ತುಂಬ ದೂರ ಹೋಗ್ತದೆ, ಫ್ಲಿಕ್ ಹೊಡೆಯೋಕೆ ಹೋದ್ರು. ಬಟ್ ಸ್ವಲ್ಪ ಟಿನ್ ಎಡ್ಜ್ ಆಗಿಬಿಟ್ಟು ರಿಕಲ್ಟನ್ನು ಸಕ್ಕತ್ತಾಗಿ ಕ್ಯಾಚ್ನ ತೊಗೊಂಡ್ರು. ಬಟ್ ಬ್ಯಾಟ್ ಫಾರ್ಮ್ ಅಂತೂ ಹೋಗ್ತಾ ಇದೆ ನಮ್ಮ ಕನ್ನಡಿಗ KL ರಾಹುಲ್ ಅವ್ರದ್ದು. ಸೊ ಅವರಿಂದ ಇಂಪಾರ್ಟೆಂಟ್ ಆಗಿ ಬರಲೇಬೇಕು. ಈ ಒಂದು ಸೀಸನ್ ಅವರು ಓಪನಿಂಗ್ ಆಗಿ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ತುಂಬ ವರ್ಷಗಳಾದಮೇಲೆ ಓಪನಿಂಗ್ ಆಡ್ತಾ ಇರೋದು. ಸೊ ಆ ಒಂದು ಪಾಸಿಟಿವ್ ಇಂಟೆಂಟ್ನ ತಗೊಬಂದಿದ್ದಾರೆ. ಬಟ್ 2 ಗೇಮು ಓಕೆ ಬ್ಯಾಡ್ ಗೇಮ್ ಆಗಿದೆ. ಸೊ ನೆಕ್ಸ್ಟ್ ಮ್ಯಾಚ್ 100 ಇದೆ ಅಂತ ಹೇಳ್ತೀನಿ ನಮ್ಮ ಕನ್ನಡಿಗ. ಅದಾದಮೇಲೆ ಪತ್ತೂಮ್ ನಿಶಾಂಕ ಮತ್ತು ನಿತೀಶ್ ರಾಣಾ. ಪತ್ತೂಮ್ ನಿಶಾಂಕ ಅಂತೂ ಬೇರೆ ಗೇರಲ್ಲಿ ಇವತ್ತಿನ ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಮ್ಯಾಚು LSG ವಿರುದ್ಧ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಸಖತ್ ಇಂಪ್ಯಾಕ್ಟ್ನ ಮಾಡಿದರು. ಬಟ್ ಮಿಚೆಲ್ ಸಾಂಟ್ನರ್ ಇದಲ್ಲ ಮಗ, ಕಿಲಾಡಿ ಬೌಲರ್ ಬ್ರೋ. ಇವರಂತೂ ಎಳ್ಕೊಂಡು ಆಗ್ತಾರೆ, ಒಂದು ಬಾಲು ಜೋರಾಗಿ ಆಗ್ತಾರೆ ಶಾರ್ಟ್ ಬಾಲು. ಅದು ಸ್ವಲ್ಪ ಎಡ್ಜ್ ಆಗಿಬಿಟ್ಟು ಮಯಾಂಕ್ ಮಾರ್ಕಂಡೆ ಒಳ್ಳೆ ಕ್ಯಾಚ್ನ ತಗೋತಾರೆ ಫೈನ್ ಲೆಗಲ್ಲಿ. ಅದಾದಮೇಲೆ ನಿತೀಶ್ ರಾಣಾ ಔಟ್ ಆಗಿದ್ದಂತೂ ಚಾನ್ಸೇ ಇಲ್ಲ. ಬಿಕಾಸ್ ಜಸ್ಪ್ರೀತ್ ಬುಮ್ರಾ ಓವರಲ್ಲಿ
ಕೈಗೆ ಹೊಡೆದ್ಬಿಟ್ಟು ಓಡ್ತಾ ಇದ್ದಾರೆ ಮಗ. ಹೆಂಗೆ ಓಡೋಕ್ಕಾಗುತ್ತೆ? ಅವರು ಕೂಡ ಅಷ್ಟೊಂದು ಫಿಟ್ ಕೂಡ ಇಲ್ಲ ಆ್ಯಕ್ಚುಲಿ. ಈ ಒಂದು ಆ ಲೆವೆಲಲ್ಲಿ ನಿಜವಾಗ್ಲೂ ನಿತೀಶ್ ಕುಮಾರ್ ರಾಣ ಈಸಿಯಾಗಿ ಆ ಒಂದು ರನ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಆ ಫಿಟ್ ಇದ್ರೆ ಆಬ್ವಿಯಸ್ಲಿ ಓಡ್ತಾರೆ. ಬಟ್ ನನ್ನ ಪ್ರಕಾರ ಓಡಿದ್ದು ನೋಡಿದರೆ ಸ್ವಲ್ಪ ಹೇಗೋ ದಪ್ಪ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಇವಾಗ ರೋಹಿತ್ ಶರ್ಮಾ ಯಾವ ಥರ ಇದ್ರು ಆ ಲೆವೆಲ್ಗೆ ಬಂದಿದ್ದಾರೆ. ಬಟ್ ರೋಹಿತ್ ಶರ್ಮಾ ಇವಾಗ ಫುಲ್ ಕಂಪ್ಲೀಟ್ಲಿ ಫಿಟ್ ಆಗಿರೋದು. ಬಟ್ ನಿತೀಶ್ ರಾಣನು ಕೂಡ ಇವಾಗ ಕಂಪ್ಲೀಟಾಗಿ ಫಿಟ್ನೆಸ್ ಮೇಲೆ ವರ್ಕ್ ಮಾಡಬೇಕಾಗಿದೆ. ಆ್ಯಂಡ್ ಸಮೀರ್ ರಿಜ್ವಿ ಅಂತೂ ನೆಕ್ಸ್ಟ್ ಗೇರಲ್ಲಿ ಬ್ಯಾಟಿಂಗ್ ಆಡಿದ್ದು ಮಗ. ನೆಕ್ಸ್ಟ್ ಗೇರಲ್ಲಿ ಯಾಕಂತ ಹೇಳಿದ್ರೆ MI ಬ್ಯಾಟರ್ಸ್ ಎಲ್ಲರೂ ಕೂಡ ತಡ್ಕಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ DC ಬ್ಯಾಟರ್ಸ್ ಕೂಡ ತಡ್ಕಾಡ್ತಾ ಇದ್ದಾರೆ ನೋಡೋಕ್ಕೆ. ಬಟ್ ಸಮೀರ್ ರಿಜ್ವಿ ಲಾಸ್ಟ್ ಮ್ಯಾಚಲ್ಲಿ ನಿಲ್ಲಿಸಿದ್ರು LSG ವಿರುದ್ಧ, ಅಲ್ಲಿ ಇವಾಗ ಕಂಟಿನ್ಯೂ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ 100 ಮಿಸ್ ಆಯಿತು ಅಂತ ಬೇಜಾರಾಗ್ತಾ ಇದೆ. ಸೊ ಅದೇ ಬೇಜಾರಾಗ್ತದೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಸ್ವಲ್ಪ 100 ಹೊಡೆದ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಒಂದು ಮ್ಯಾಚ್ ಹೊಡೆದ್ರು ಬಾಲ್ಲು ತುಂಬ ಹೈಟ್ ಹೋಗ್ಬಿಟ್ಟು ಕ್ಯಾಚ್ ಆಗಿದ್ದು. ಆ್ಯಂಡ್ ಡೇವಿಡ್ ಮಿಲ್ಲರು ಫಿನಿಶಿಂಗ್ ಟಚ್ನ ಕೊಟ್ಟಿದ್ದು, 21 ರನ್ ಹೊಡೆದಿದ್ದು. ಆ್ಯಂಡ್ ಟ್ರಿಸ್ಟನ್ ಸ್ಟಬ್ಸು 3 ರನ್ ಹೊಡೆದಿದ್ದು. ಆ್ಯಂಡ್ ಇವತ್ತಿನ ಪ್ರಿಡಿಕ್ಷನಲ್ಲಿ ನಾನು ಹೇಳಿದ ಟೀಮೇ ಗೆದ್ದಿದ್ದು ಮಗ. ಅದು MI ಮತ್ತು DC ಇವತ್ತಿನ ಫಸ್ಟ್ ಡಬಲ್ ಹೆಡರ್ ಮ್ಯಾಚಲ್ಲಿ DC ಗೆದ್ರು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ. ಯಾರೆಲ್ಲ ಆ ಪ್ರಿವ್ಯೂ ವಿಡಿಯೋ ಮಿಸ್ ಮಾಡ್ಕೋತಿದ್ದಾರೆ ಅದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಪ್ರಿಡಿಕ್ಷನ್ ನಡೀತಾ ಇದೆ. ಆ್ಯಂಡ್ ಔಟ್ ಆಫ್ 6 ಮ್ಯಾಚಸಲ್ಲಿ 5 ಮ್ಯಾಚಸ್ನ ಕರೆಕ್ಟಾಗಿ ಹೇಳಿದ್ದೀನಿ, ಓಕೆನಾ. ಸೊ ಇಷ್ಟು ಇತ್ತು ಇವತ್ತಿನ ಮ್ಯಾಚಲ್ಲಿ. ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ MI ವಿರುದ್ಧವ್ರದ್ದು ದೀಪಕ್ ಚಹರ್ ಅವರು ಫಸ್ಟ್ ಓವರಲ್ಲೇ ಬ್ರೇಕ್ ಥ್ರೂನ ತಂದು ಕೊಟ್ಟರು. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ 4 ಓವರ್ 21 ಏಳಂಗೆ ಎಲ್ಲ ಸಖತ್ತಾಗಿ ಹಾಕಿದ್ರು ಬೌಲಿಂಗು. ಬಟ್ ಇವ್ರ ಕಡೆಯಿಂದ MI ತುಂಬ ಬ್ರೇಕ್ ಥ್ರೂನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಬ್ರೇಕ್ ಥ್ರೂ ಅಂತ ಕೊಡೋಕೆ ಆಗಲಿಲ್ಲ. ಸೊ ಯಾಕಂತ ಹೇಳಿದ್ರೆ ಆಲ್ರೆಡಿ ಸೆಟ್ಲ್ ಆಗಿರೋ ಬ್ಯಾಟರ್ ಕೂಡ ಆ ಒಂದು ಟೀಮಲ್ಲಿ ಇದ್ದರು. ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ 3 ಓವರ್ಗೆ 22 1 ವಿಕೆಟ್ ಅಂತ ಕೊಟ್ಟರು. ಒಂದು ಸರ್ದುಲ್ ಠಾಕೂರ್ 3 ಓವರ್ಗೆ 41 ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚಲ್ಲಿ ಸರ್ದುಲ್ ಠಾಕೂರ್ ಅವರು ಜಾಸ್ತಿ ಇವರು ಎಕನಾಮಿಕಲ್ ಬೌಲರ್ ಆಗಿರೋದು. ಆ್ಯಂಡ್ ಮಯಾಂಕ್ ಮಾರ್ಕಂಡೆಗಂತೂ 2 ಓವರಲ್ಲಿ 20. ಸೊ ಗೇಮ್ ಎಲ್ಲಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ಒಂದೇ ಓವರಲ್ಲಿ 20 ರನ್ ಬರುತ್ತೆ. ಅದೇ ಬಾಷ್ಗೆ, ಓಕೆನಾ. ಬಾಷ್ಗಂತೂ ಸರ್ರಿಗೆ ಹೊಡಿತಾರೆ. ಆ ಟೈಮಲ್ಲೇ ಸ್ವಲ್ಪ ಗೇಮು ಆ ಕಡೆ ಈ ಕಡೆ ಆಗ್ಬಿಡೋದು. 20 ರನ್ ಬರುತ್ತೆ. ಅದಾದಮೇಲೆ ಮಯಾಂಕ್ ಮಾರ್ಕಂಡೆಯು ಕೂಡ 2 ಬ್ಯಾಕ್-ಟು-ಬ್ಯಾಕ್ 6ನ ಹೊಡಿತಾರೆ. ಅಲ್ಲಿ ಸ್ವಲ್ಪ ಗೇಮು ರಿಲ್ಯಾಕ್ಸ್ ಆಗಿಬಿಡುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ. ಆಲ್ಮೋಸ್ಟ್ ಆವಾಗಲೇ ಮ್ಯಾಚ್ನ ಗೆದ್ದಿರೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಮ್ಯಾಚಲ್ಲಿ ತುಂಬ ಹೈಲೈಟ್ಸ್ಗಳು. ಬಟ್ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋಕೆ ಬಂದರೆ ಮುಖೇಶ್ ಕುಮಾರ್ 2 ವಿಕೆಟ್ನ ತಗೊಂಡ್ರು. ಮತ್ತು ಲುಂಗಿ ಗಿಡಿ 1 ವಿಕೆಟು. ಆ್ಯಂಡ್ ಅಕ್ಷರ್ ಪಟೇಲು 4 ಓವರ್ 22 ರನ್ನು 1 ವಿಕೆಟು. ಓ ಮೈ ಗಾಡ್, ಸಖತ್ ಹಾಕಿದ್ದಾರೆ ಬೌಲಿಂಗ್ ಇವತ್ತು. ಆ್ಯಂಡ್ ವಿಪ್ರಾನ್ ನಿಗಮ್ ಫಸ್ಟ್ ಓವರ್ ಸಖತ್ ಹಾಕಿದ್ರು. ಬಟ್ 3 ಓವರ್ 24 ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಫಾರ್ಮ್ಯಾಟಲ್ಲಿ. ಆ್ಯಂಡ್ ಕುಲ್ದೀಪ್ ಯಾದವ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆದರು ಇವರು ಇವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ನಟರಾಜನ್ 3 ಓವರ್ 24 ರನ್ನ ಕೊಟ್ಟು 1 ವಿಕೆಟ್ನ ತಗೊಂಡ್ರು. ಬಟ್ ಇವತ್ತಿನ ಮ್ಯಾಚಲ್ಲಂತೂ ಡೆಲ್ಲಿ ಒಳ್ಳೆ ಕಂಬ್ಯಾಕು. ಬ್ಯಾಕ್-ಟು-ಬ್ಯಾಕ್ 2 ಮ್ಯಾಚಸ್ನ ಗೆದ್ದಿದ್ದು. ಇವಾಗ ಟೇಬಲ್ ಟಾಪು ಕೂಡ ಹೋಗ್ತಾರೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವ್ರದಂತೂ ಬೌಲಿಂಗಲ್ಲೂ ಇವತ್ತು ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ, ಫುಲ್ಲು 0. ಸೂರ್ಯಕುಮಾರ್ ಯಾದವ್ ಒಬ್ಬರೇ ಪರ್ಫಾರ್ಮ್ ಮಾಡಿದ್ದು. ಮತ್ತು ನಮ್ಮ ODI ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಷ್ಟೇ ಪರ್ಫಾರ್ಮ್ ಮಾಡಿದ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಬ್ರೋ. MI ಎಂಥ ಸ್ಟ್ರಾಂಗ್ ಸೈಡ್ ಇದ್ರೂ ಕೂಡ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಸೊ ಒಂದು ಬ್ಯಾಡ್ ಡೇ ಇದ್ದೇ ಇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ, ಹಾಗೆ ಆಗಿದೆ. ಬಟ್ MI ಸ್ಟಾರ್ಟಿಂಗ್ ತುಂಬ ಸ್ಟ್ರಗಲ್ ಮಾಡಿದ್ರು ಬಿಕಾಸ್ ಅರ್ಲಿ ವಿಕೆಟ್ ಬಿತ್ತಲ್ಲ, ಅದಕ್ಕೋಸ್ಕರ. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ. ಬಟ್ MIಲಂತೂ ಡೆಪ್ತ್ ಸಕ್ಕತ್ತಾಗಿದೆ ಬ್ಯಾಟಿಂಗ್ ಲೈನಪ್ ಬಂದು. ಬಟ್ ಯಾರು ಕೂಡ ಮಿಂಚಕ್ಕಾಗಿ ಆಗಿಲ್ಲ ಇವತ್ತಿನ ಮ್ಯಾಚಲ್ಲಿ, ಆಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಫಸ್ಟು ಮ್ಯಾಚು ಹೈಲೈಟ್ಸು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಮಾಡ್ಕೋಬಿಡಿ, ಓಕೆನಾ. ಮಾಡ್ಕೋಬೇಡಿ ಅಂತ ಹೇಳಿಲ್ಲ, ಮಾಡ್ಕೋಬಿಡಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜೋನ್ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ ಗೈಸ್. ಕಾಮೆಂಟನ್ನು ಕೆಚ್ಚಿ, ಲೈಕ್ನ ಕೆಚ್ಚಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. See you.